ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇವತ್ತು ಇಡೀ ದೇಶ ತಿಳ್ಕೊಳ್ಳೇಬೇಕಾದಂಥ ಅತ್ಯಂತ ಮಹತ್ವದ ಸುದ್ದಿ ಇದು. ರಷ್ಯಾದಿಂದ ಆಯಿಲ್ ತಗೊಳ್ಳೋಕೆ ಅಮೆರಿಕ ಪರ್ಮಿಷನ್ ತಗೊಂಡಿದ್ದೀವ ಅನ್ನೋದ್ರ ಸುತ್ತ ದೊಡ್ಡ ಚರ್ಚೆ ಆಗ್ತಿದೆ. ಈಗಾಗಲೇ ಹಲವು ರಿಪೋರ್ಟ್ಸ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಭಾರತ ಪರ್ಮಿಷನ್ ಕೇಳಿದೆಯಾ ಇಲ್ವಾ, ಸಾಕ್ಷಿ ಏನದಕ್ಕೆ ಅನ್ನೋದಕ್ಕೆ. ಈಗ ನೋಡಿ, ಅಸಲಿಯತ್ತಿ ಏನು ಬಂಡವಾಳ ಬಯಲಾಗ್ತಿದೆ. ಅಮೆರಿಕದವರೇ ಹೇಳಿರುವಂತಹ ವಿಚಾರ ಇದು. ಮತ್ತೊಂದು ಕಡೆ ಸಿಗ್ತಾ ಇರುವಂತಹ ಪಕ್ಕಾ ನಂಬರ್ಸ್, ಎರಡೂ ವಿಚಾರಗಳನ್ನ ಒಟ್ಟಿಗೆ ನೋಡಿದಾಗ ನಿಮ್ಗೆ ಸತ್ಯ ಏನು ಅನ್ನೋದು ಸಹಜವಾಗಿ ಅರ್ಥ ಆಗ್ಬಿಡುತ್ತೆ. ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಇಡೀ ದೇಶದಲ್ಲಿ ಇದೇ ದೊಡ್ಡ ಚರ್ಚೆ. ಏನದು? ಇರಾನ್ ಇಸ್ರೇಲ್ ಯುದ್ಧಕ್ಕಿಂತ ದೊಡ್ಡ ಚರ್ಚೆ ಇದು. ಮೋದಿ ಟ್ರಂಪ್ ಎದುರು ಮಂಡಿಯೂರು ಬಿಟ್ಟಿದ್ದಾರೆ. ಯಾಕಂದ್ರೆ ರಷ್ಯಾದಿಂದ ಆಯಿಲ್ ತಗೊಳ್ಳೋಕೆ ಅಮೆರಿಕ ನಮಗೆ ಯಾವನು ಪರ್ಮಿಷನ್ ಕೊಡೋಕ್ಕೆ, ಅವ್ರು ಯಾರವರು ಬರೋಕೆ ಇಲ್ಲಿ ಪರ್ಮಿಷನ್ ಕೊಡೋಕ್ಕೆ ಅಂತ ಮುಗಿಬಿದ್ದಿದ್ದಾರೆ ಪ್ರತಿಪಕ್ಷಗಳು. ಮೋದಿ ಈ ರೀತಿ ದೇಶವನ್ನು ಅಡ ಇಡ್ತಾರೆ ಗೊತ್ತಿರಲಿಲ್ಲ. ಎಪ್ಸ್ಟೈನ್ ಫೈಲ್ಗೆ ಹೆದರ್ಕೊಂಡಿದ್ದಾರೋ, ಅದಾನಿ ಕೇಸ್ಗೆ ಹೆದರ್ಕೊಂಡಿದ್ದಾರೋ, ಈ ರೀತಿ ತಲೆಬಾಗಿದ್ದಾರಲ್ಲ ಅಂತ. ಎಂತಹ ಸುಳ್ಳನ್ನ ಹಾಗಾದ್ರೆ ಸತ್ಯ ಮಾಡೋಕೆ ಹೊರಟಿದ್ದೀರಾ? ಅಮೆರಿಕದ ಬಿಗ್ ಎಕ್ಸ್ಪೋಸ್ ಇದು. ಒಂದು ವಿಡಿಯೋ ನೋಡಿ. ಫಸ್ಟ್ ಇದು ನೋಡೋಣ, ಆಮೇಲೆ ರಷ್ಯಾದ ಆಯಿಲ್ ವಿಚಾರಕ್ಕೆ ಬರೋಣ. ಇದು ನೋಡಿಕೊಂಡ್ರೆ ಇನ್ನೂ ಕ್ಲಾರಿಟಿ ಸಿಗುತ್ತೆ ನಮಗೆ. US ಎನರ್ಜಿ ಸೆಕ್ರೆಟರಿ ಕ್ರಿಸ್ ರೈಟ್ ಇದನ್ನು ಓಪನ್ ಆಗಿ ಮೀಡಿಯಾ ಸಂದರ್ಶನಗಳಲ್ಲಿ ಹೇಳಿದ್ದಾರೆ ನೋಡಿ. ಮತ್ತು ಭಾರತ ಕೂಡ ಅದನ್ನ ಈ ಅಮಿತ್ ಮಾಳವಿಯ BJP ಅವರೆಲ್ಲ ಅದನ್ನ ವಿಡಿಯೋವನ್ನ ಪೋಸ್ಟ್ ಮಾಡ್ಕೊಳ್ತಿದ್ದಾರೆ. ಈಗ ಏನಂತ, ಅಮೆರಿಕ ಭಾರತವನ್ನ ಕೇಳಿದೆ. ವಾಷಿಂಗ್ಟನ್ ಹ್ಯಾಸ್ ಆಸ್ಕ್ಡ್, ಆದೇಶಿಸಿದೆ ಅಲ್ಲ, ಕಂಡೀಷನ್ ಹಾಕಿದೆ ಅಲ್ಲ. ಇದು ಅಮೆರಿಕದವರೇ, ಎನರ್ಜಿ ಸೆಕ್ರೆಟರಿನೇ ಹೇಳ್ಕೊಂಡಿರೋದು. ವಾಷಿಂಗ್ಟನ್ ಭಾರತವನ್ನು ಕೇಳ್ಕೊಂಡಿದೆ. ರಷ್ಯಾದ ಸ್ಟೋರ್ ಆಗಿರೋ ಆಯಿಲ್, ರಷ್ಯಾದಲ್ಲಿ ಸಿಕ್ಕಾಪಟ್ಟೆ ಸ್ಟೋರ್ ಆಗಿರೋ ಆಯಿಲನ್ನು ನೀವು ಹೆಚ್ಚೆಚ್ಚು ಬೈ ಮಾಡಿ ಜಗತ್ತಿನಲ್ಲಿ ಇನ್ಫ್ಲೇಷನ್ ಆಗೋದನ್ನ ತಡೀರಿ. ಈಗ ಈ ರೀತಿ ಯುದ್ಧ ಆದಾಗ ಏನಾಗುತ್ತೆ, ಸಡನ್ ಆಗಿ ಯುಕ್ರೇನ್ ರಷ್ಯಾದ ಯುದ್ಧ ಆದಾಗ ಇಡೀ ಜಗತ್ತಲ್ಲಿ ದೊಡ್ಡ ಸಮಸ್ಯೆ ಆಗೋದಿತ್ತು. ಈ ಇಂಧನದ ಕೊರತೆಯಾಗಿ ಹಣದುಬ್ಬರ ಏರುಪೇರಾಗೋದಿತ್ತು. ಆದರೆ ಅದನ್ನು ಭಾರತ ತಡೀತು. ರಷ್ಯಾದಿಂದ ಕಡಿಮೆ ಬೆಲೆಗೆ ಆಯಿಲ್ ತಗೊಂಡು ನಮಗೂ ದೊಡ್ಡ ಅನುಕೂಲ ಆಯಿತು. ಭಾರತ ದೇಶಕ್ಕೆ ಸಿಕ್ಕಾಪಟ್ಟೆ ಲಾಭ ಆಯಿತು. ನಾವು ಎಕ್ಸ್ಪೋರ್ಟ್ ಮಾಡಿದ್ವಿ, ಜಗತ್ತಿಗೂ ದೊಡ್ಡ ಅನುಕೂಲ ಆಯಿತು. ಅದನ್ನು ವಿದೇಶದ ವೇದಿಕೆಯಲ್ಲೇ ಜಯಶಂಕರ್ ನೀವೆಲ್ಲ ನಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿ ಬಂದಿದ್ದು ನೆನಪಿದೆ ಅಲ್ವಾ? ಮತ್ತು ಅದನ್ನು ಹೇಳಬೇಕಾಗಿಲ್ಲ. ಈಗ ವಾಷಿಂಗ್ಟನ್ ನಮ್ಮನ್ನು ಕೇಳ್ಕೊಳ್ತಿದೆ. ಈ ಹೊರಗಡೆ ಈಗ ಹೇಳ್ತಿರೋದೇನು, ನಾವು 30 ದಿನಕ್ಕೆ ವಿನಾಯಿತಿ ಕೊಟ್ಟಿದ್ದೀವಿ ಅಂತಲ್ವಾ. ಅಸಲಿಯತ್ತೇನು, ನಮ್ಮನ್ನು ಹೆಚ್ಚೆಚ್ಚು ತಗೊಳ್ಳಿ ಅಂತ ಕೇಳ್ಕೊಳ್ತಿದೆ. ನಾವು ನಿಲ್ಲಿಸಿರ್ಲಿಲ್ಲ, ಆಲ್ರೆಡಿ ತಗೊಳ್ತಿದ್ವಿ. ಫೆಬ್ರವರಿಲಿ ಎಷ್ಟು ತಗೊಂಡಿದ್ವಿ ಪರ್ ಡೇ ಅನ್ನೋ ಡೇಟಾನು ನಿಮ್ಮ ಮುಂದೆ ಇರ್ತೀವಿ. ಇದು ಅಧಿಕೃತ ಮಾಹಿತಿ. ಯಾವ್ಯಾವ ದೇಶದಿಂದ ಎಷ್ಟೆಷ್ಟು ಆಯಿಲ್ ಪರ್ಚೇಸ್ ಮಾಡ್ತಾರೆ ಅನ್ನೋದನ್ನು ಟ್ರ್ಯಾಕ್ ಮಾಡೋದಕ್ಕಿರೋ ಸಿಸ್ಟಮಿಂದನೇ ಸಿಗ್ತಿರೋ ಮಾಹಿತಿ. ದಿನ ತಗೊಳ್ತಿದ್ವಿ ನಾವು ಎಷ್ಟೆಷ್ಟು ಬ್ಯಾರಲ್ ಅನ್ನೋದನ್ನು ನೋಡೋಣ. ಈಗ ಅಮೆರಿಕ ಕೇಳ್ಕೊಂಡಿರೋದೇನು, ಹೆಚ್ಚೆಚ್ಚು ತಗೊಳ್ಳಿ. ಪರ್ಮಿಷನ್ ತಗೊಳ್ಳೋದು ಯಾವಾಗ? ನಾವು ತಗೊಳ್ತಾನೇ ಇಲ್ಲ, ಸ್ಟಾಪ್ ಮಾಡಿದ್ವಿ ಅಂದಾಗ. ನಾವು ಆಲ್ರೆಡಿ ತಗೊಳ್ತಿದ್ದವರು ಸಿಂಗಪೂರು ಆ ಕಡೆ ಈ ಕಡೆ ಹೋಗ್ತಾ ಇದ್ದಂತಹ ಹಡಗುಗಳೆಲ್ಲ ಭಾರತದ ಕಡೆ ಡೈವರ್ಟ್ ಆಯಿತು. ಯಾಕಂದರೆ ಕ್ರೈಸಿಸ್ ಸೃಷ್ಟಿಯಾಗೋ ಥರ ಕಾಣಿಸ್ತಿದೆ. ಹಾರ್ಮೋಸ್ ಕ್ಲೋಸ್ ಆಗಿರೋದ್ರಿಂದ ನಮ್ಮ ಭಾರತಕ್ಕೀಗ ಈಸ್ ಡೌನ್ ಆಗ್ಬೋದು, ಆದರೂ ಹೇಳೋಕ್ಕಾಗಲ್ಲ. ಸ್ವಲ್ಪ ಟೆನ್ಷನ್ ಎಲ್ಲ, ಸುಮ್ಮನೆ ಸಮಸ್ಯೆ ಆಗದಂತೆ ಮೊದಲೇ ನಾವು ಸ್ಟಾಕ್ ಮಾಡ್ಕೋಬೇಕಲ್ಲ. ಸೊ ರಷ್ಯಾಗೆ ಒಂದು ಸೂಚನೆ ಹೋಗ್ತಿದ್ದಂಗೆ ಡೈವರ್ಟ್ ಆಯಿತು. ಬೇರೆ ಬೇರೆ ಕಡೆ ಹೋಗ್ತಿದ್ದ ಆಯಿಲ್ ಎಲ್ಲ ಭಾರತ ಕಡೆಗೆ ಬಂತು. ಯಾಕೆ ಬಂತು? ಹೊಸದಾಗಿ ಈಗ ಶುರು ಮಾಡಿಲ್ಲ ನಾವು. ಇಷ್ಟು ದಿನ ತಗೊಳ್ತಿರೋದ್ರ ಜೊತೆಗೆ ಇನ್ನೂ ಜಾಸ್ತಿ ಕಳಿಸ್ಕೊಡಿ ಅಂತ ಹೇಳಿದ್ದೀವಿ ಅಷ್ಟೇ. ಸಿಂಪಲ್ ಆನ್ಸರ್ ಇದು ಅಲ್ವಾ? ಈಗ ಅಮೆರಿಕವೇ ಒಪ್ಕೊಂಡಿರೋದೇನು, ಫ್ರೆಂಡ್ ಇಂಡಿಯಾ ಏನು ಮಾಡುತ್ತೆ, ಕ್ರೂಡ್ ಆಯಿಲನ್ನು, ಸ್ಟೋರ್ ಆಗಿರೋ ಕ್ರೂಡ್ ಆಯಿಲನ್ನು ಹೆಚ್ಚೆಚ್ಚು ತಗೊಂಡು ರಿಫೈನರೀಸು, ಇಂಡಿಯನ್ ರಿಫೈನರಿಗಳು ಜಗತ್ತಿನ ರಿಫೈನರಿಗಳ ಮೇಲಿರುವಂಥ ಪ್ರೆಷರನ್ನು ಈಸ್ ಡೌನ್ ಮಾಡುತ್ತೆ. ಆಯಿಲ್ ಇನ್ಫ್ಲೇಷನ್ ಆಗದಂತೆ ತಡೆಯೋದಕ್ಕೆ ಇಂಡಿಯಾ ಕ್ಯಾನ್ ಸ್ಟೆಬಿಲೈಸ್ ಗ್ಲೋಬಲ್ ಪ್ರೈಸಸ್ ಅಂತ ಅಮೆರಿಕ ಡೈರೆಕ್ಟ್ ಒಂದು ಲೈನಲ್ಲಿ ಹೇಳಬೇಕಂದ್ರೆ ಇಡೀ ಜಗತ್ತಿನ ದೊಡ್ಡ ಸಮಸ್ಯೆಯನ್ನು ಭಾರತ ನೀಗಿಸಬಲ್ಲದು ಅನ್ನೋದು ಭಾರತ ಈಗೇನು ಮಾಡ್ತಿದೆಯಲ್ಲ ವಾಸ್ತವ. ಅಮೆರಿಕ ನಮ್ಮನ್ನು ಕೇಳ್ಕೊಂಡಿದೆ ಹೆಚ್ಚೆಚ್ಚು ತಗೊಳ್ಳಿ ಅಂತ. ಅವರು 30 ದಿನಗಳ ವಿನಾಯಿತಿ ಕೊಟ್ಟಿದ್ದೀವಿ ಅಂತ ಹೇಳ್ತಿರೋದು ಒಂದು ಕಡೆ, ಅದು ಎಲ್ಲರಿಗೂ ಕಾಣಿಸ್ತಿದೆ. ಆಪರೇಷನ್ ಸಿಂಧೂರ ನಿಲ್ಲಿಸಿದ್ ನಾನೇ, ಅದು ಎಲ್ಲರಿಗೂ ಕೇಳಿಸತ್ತೆ. ಬಟ್ ಇದು ಯಾರಿಗೂ ಕಾಣಿಸೋದೇ ಇಲ್ಲ ನೋಡಿ. Floating Russian oil storage that's around southern Asia. It's China just backed up. China does not treat their suppliers well. So there's a bunch of floating barrels just sitting there.
We've reached out to our friends in India and said, buy that oil, bring it into your refineries. That pulls stored oil immediately into Indian refineries and releases the pressure on other refineries around the world to buy oil that they're no longer competing with the Indians for in that marketplace. So we have a number of measures like that. ಆದ್ರೆ ಅಮೆರಿಕ ಅಲ್ಲೊಂದು ಇಲ್ಲೊಂದು ಹೇಳ್ತಾ ಇದೆ ಅಂದ್ರೆ ಯಾವ್ದು ಸತ್ಯ ಅನ್ನೋ ಪ್ರಶ್ನೆನಾದ್ರೂ ಬರ್ಬೇಕಲ್ಲ. ಅಮೆರಿಕಕ್ಕೆ ಸುಳ್ಳು ಹೇಳೋದು ಹೊಸದಲ್ಲ. ತನ್ನ ಮೀಸೆ ಮಣ್ಣಾಗಿಲ್ಲ, ಇರಾನ್ ಯುದ್ಧ ಮುಗಿಸ್ಬಿಡ್ತೀವಿ, ಹೊಸ್ಕಾಗ್ತೀವಿ ಅಂದಿದ್ರು, ಮುಗ್ಸಕ್ಕಾಗಿಲ್ಲ. ಪಾಪ ನಡೀತಾನೆ ಇದೆ. ನೇವಿ ಹೋಯ್ತು, ಏರ್ ಫೋರ್ಸ್ ಹೋಯ್ತು ಅಂದ್ರು ಟ್ರಂಪ್, ಎಲ್ಲಾನು ನಡೀತಾನೆ ಇದೆ. ಪಾಪ ಮುಜುಗರ ಆಗುತ್ತೆ. ಅದ್ರ ನಡುವೆ ಭಾರತ ಬೇರೆ ರಷ್ಯಾದಿಂದ ಆಯಿಲು ಸಿಕ್ಕಾಪಟ್ಟೆ ತರಿಸ್ಕೊಳ್ತಿದೆ. ಅಮೆರಿಕ ನೋಡ್ರೆ ಅವತ್ತು ಜಂಬ ಕೊಚ್ಕೊಂಡಿತ್ತು, ನಮ್ಮ ಟ್ರೇಡ್ ಡೀಲು ನಿಲ್ಲಿಸೇ ಬಿಟ್ರು ಅಂತ ಎಕ್ಸ್ಪೋಸ್ ಆಗಲ್ವಾ? ನಾವು 30 ದಿನ ವಿನಾಯಿತಿ ಕೊಟ್ಟಿದ್ದೀವಿ ಅಂತ ಆಲ್ರೆಡಿ ಅಲ್ಲಿಂದ ತರಿಸ್ಕೊಂಡ ಮೇಲೆ ಇವರು ವಿನಾಯಿತಿ ಘೋಷಣೆ ಆಗತ್ತೆ. ಯಾರು ನಂಬ್ತಾರೆ ಇದನ್ನ? ಖಂಡಿತ ನಂಬ್ತಿದ್ದಾರೆ ಬಿಡಿ ನಮ್ಮ ದೇಶದಲ್ಲಿ ಬಹಳಷ್ಟು ಜನ. ಈಗ ಬರೋಣ, ಭಾರತ ತರಿಸ್ಕೊಳ್ತಿರ್ಲಿಲ್ವಾ, ನಿಲ್ಲಿಸ್ಬಿಟ್ಟಿದ್ವಾ ನಾವು ರಷ್ಯಾದಿಂದ ಆಯಿಲ್ ತಗೊಳ್ಳೋದನ್ನ? ಎಷ್ಟು ಬ್ಯಾರಲ್ಲು? ಫೆಬ್ರವರಿ ಲೆಕ್ಕಾಚಾರ, ಫೆಬ್ರವರಿಯಲ್ಲೇ ಅಲ್ವಾ ಟ್ರೇಡ್ ಡೀಲು ಮತ್ತೊಂದು ಅಂತ ಬಾಯ್ ಪಡ್ಕೊಂಡಿದ್ದು ಟ್ರಂಪ್. ಆ ಟ್ರೇಡ್ ಡೀಲು ಈಗ ಆಗಿಲ್ಲ ಬಿಡಿ, ಹೋಲ್ಡ್ಗೆ ಬಿದ್ದಿದೆ. ಇಂಟರಿಮ್ ಅಗ್ರಿಮೆಂಟ್ ಕೂಡ ಫೈನಲ್ ಆಗಿಲ್ಲ, ಅದು ಬೇರೆ ವಿಷಯ. ಈಗ ಬರೋಣ, ಯಾವುದದು ಈ ನಂಬರ್ ಎಲ್ಲ ಕೊಡ್ತಿರೋದು? ಕಮೋಡಿಟಿ ಮಾರ್ಕೆಟ್ ಅನಾಲಿಟಿಕ್ಸ್ ಫರ್ಮ್ ಕೊಟ್ಟಿರುವ ಅಧಿಕೃತ ನಂಬರ್ಸ್ ಇದು. ಯಾವ ದೇಶದಿಂದ ಭಾರತ ಎಷ್ಟೆಷ್ಟು ಆಯಿಲ್ ತರಿಸ್ಕೊಳ್ತಿದೆ ಅನ್ನೋದಕ್ಕೆ ಪಕ್ಕಾ ನಂಬರ್ಸ್ ಇದು. ಫೆಬ್ರವರಿ 2026ರಲ್ಲಿ ಪ್ರತಿದಿನ ಅಂದರೆ ಬ್ಯಾರಲ್ಸ್ ಪರ್ ಡೇ, BPD ಅಂತ ಕರೀತಾರಲ್ವಾ, 1.1 ಮಿಲಿಯನ್ ಬ್ಯಾರಲ್ಸ್ ಪರ್ ಡೇ ರಷ್ಯನ್ ಕ್ರೂಡನ್ನು ತರಿಸ್ಕೊಳ್ತಾನೇ ಇದೆ ಭಾರತ. ಆಲ್ರೆಡಿ ತರಿಸ್ಕೊಳ್ತಿರೋದಕ್ಕೆ ಹೊಸದಾಗಿ ಯಾರಾದರೂ ಪರ್ಮಿಷನ್ ಕೊಡ್ತಾರಾ? ಇದು ಯಾವ ತಮಾಷೆ? ಇಲ್ಲೇ ಅಮೆರಿಕದ ಸುಳ್ಳು ಬಟ್ಟಾ ಬಯಲಾಗಿದೆ. ಇಲ್ಲಿ ಕಾಂಗ್ರೆಸ್ಸಿಗರು INDI ಕೂಟದವ್ರು ಹೇಳ್ತಿರೋ ಸುಳ್ಳು ಬಟ್ಟಾ ಬಯಲಾಗಿದೆ. ರಸ್ತೆಯಲ್ಲಿ ಬಂದು ಬಿದ್ದಿದೆ ಅವ್ರ ಬಂಡವಾಳ ನೋಡಿ. ಯಾರು ಅಮೆರಿಕ ಕೇಳಿ ಭಾರತ ರಷ್ಯಾದಿಂದ ಆಯಿಲ್ ತರಿಸ್ಕೊಳ್ತಿದೆ ಅಂದವ್ರಿಗೆ, ಇಡೀ ಫೆಬ್ರವರಿ ತರಿಸ್ಕೊಳ್ಳೋರ್ಗೆ ಈಗ ಮಾರ್ಚ್ 3ನೇ ತಾರೀಕಿಗೆ, ಮಾರ್ಚ್ 6ನೇ ತಾರೀಕಿಗೆ ಪರ್ಮಿಷನ್ ಹೊಸದಾಗಿ ಕೊಡಬೇಕಾ? ಆದರೆ ರಷ್ಯಾದಿಂದ ಆಯಿಲ್ ತರಿಸ್ಕೊಂಡಿದ್ದು ಕಂಟಿನ್ಯೂ ಆಗ್ತಿದ್ರು, ಸ್ವಲ್ಪ ಕಡಿಮೆ ಆಗಿದೆ ಅನ್ನೋದು ಸತ್ಯ. ನಾವು 2025ರಲ್ಲಿ ಎಷ್ಟು ತರಿಸ್ಕೊಳ್ತಿದ್ವಿ? 2 ಮಿಲಿಯನ್ ಬ್ಯಾರಲ್ಸ್ ಪರ್ ಡೇ. ಪೀಕಿಗೆ ಹೋಗ್ಬಿಟ್ಟಿತ್ತು. ದಾಖಲೆಯ ಪ್ರಮಾಣದಲ್ಲಿ ಪರ್ಚೇಸ್ ಮಾಡ್ತಿದ್ವಿ ನಾವು, ಯಾಕಂದರೆ ಆಗ ಸಿಕ್ಕಾಪಟ್ಟೆ ಲಾಭನೂ ಆಯಿತು. ನಾವು ಎಕ್ಸ್ಪೋರ್ಟ್ ಮಾಡಿದ್ವಿ, ಪ್ರಾಸೆಸ್ ಮಾಡಿ ಆಯಿಲನ್ನು ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ನಾವು ಆಲ್ಮೋಸ್ಟ್ ನಂಬರ್ 2 ಜಗತ್ತಿನಲ್ಲಿ ಆ ಸ್ಥಾನಕ್ಕೆ ಏರಿದ್ವಿ. ದಾಖಲೆ ಅದು ಆ ಸೆಪ್ಟೆಂಬರ್ ಅಕ್ಟೋಬರ್ ಆ ಸಮಯದಲ್ಲೆಲ್ಲ. ಆಮೇಲೆ ಸ್ವಲ್ಪ ಕಡಿಮೆ ಆಯಿತು. ಯಾಕೆ ಕಡಿಮೆ ಆಯಿತು? ಇದೇ ಟ್ಯಾರಿಫು, ಈ ದೊಡ್ಡ ಹೊರೆ ಹಾಕಿದಾಗ, ಕಂಪನಿಗಳ ಮೇಲೆ ಸ್ಯಾಂಕ್ಷನ್ ಹಾಕಿದಾಗ ನಾವು ಕಾಸ್ಟ್ಲಿ ಆಯಿಲ್ ಯಾಕೆ ಬೈ ಮಾಡ್ತೀವಿ? ರಷ್ಯಾದಿಂದ ನಾವು ಯಾಕೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ತೊಗೊಂಡ್ವಿ? ಯಾರೂ ತೊಗೊಳ್ತಿರ್ಲಿಲ್ಲ ರಷ್ಯಾ ಆಯಿಲನ್ನು. ಎಲ್ಲರೂ ಆರ್ಥಿಕವಾಗಿ ಅವರನ್ನು ಮೂಲೆಗುಂಪು ಮಾಡಬೇಕು, ಯುದ್ಧದ ಕಾರಣಕ್ಕೆ ಐಸೋಲೇಟ್ ಮಾಡಬೇಕು ಅಂತ ಹೊರಟಿದ್ರು. ಸ್ಯಾಂಕ್ಷನ್ನು ಮತ್ತೊಂದು ಅಂತ ರಷ್ಯಾ ಮೂಲೆಗುಂಪಾಗಿತ್ತು. ನಮಗೆ ಕಡಿಮೆ ಬೆಲೆಯಲ್ಲಿ ಅವರು ಆಫರ್ ಮೇಲೆ ಮೊಗೆದು ಕೊಡ್ತು ರಷ್ಯಾ. ನಾವು ಕೂಡ ಅದೇ ರೀತಿ ಕಡಿಮೆ ಬೆಲೆಯಲ್ಲಿ ಸಿಕ್ಕದ್ದನ್ನು ತಗೊಂಡು ದೇಶಕ್ಕೆ ದೊಡ್ಡ ಲಾಭ ಆಯಿತು. ತಗೊಂಡಿದ್ಯಾಕೆ? ನಾವು ಎಲ್ಲ ಇಡೀ ಜಗತ್ತನ್ನು ಎದುರು ಹಾಕ್ಕೊಂಡು ತಗೊಂಡ್ವಿ, ಅದನ್ನು ಸಮರ್ಥನೆ ಮಾಡ್ಕೊಂಡ್ವಿ, ಅದರಲ್ಲಿ ಜಯಿಸಿದ್ವಿ. ಇಡೀ ಜಗತ್ತಿಗೆ ಯಾರು ವಿರೋಧಿಸಿದ್ರು ಅದೇ ಪಾಶ್ಚಿಮಾತ್ಯ ಜಗತ್ತಿಗೆ ಅದನ್ನೇ ಎಕ್ಸ್ಪೋರ್ಟ್ ಮಾಡಿದ್ವಿ, ಅದನ್ನೇ ತಗೊಂಡು. ರಷ್ಯಾದ ಆಯಿಲನ್ನೇ ಅಲ್ವಾ ಅವ್ರು ತಗೊಂಡಿದ್ದು. ಇಲ್ಲಿ ಕ್ರೂಡ್ ಆಯಿಲ್ ಆಗಿ ಬಂದು ಪ್ರಾಸೆಸ್ ಆಗಿ ಅಲ್ಲಿ ಹೋಯ್ತಾನೆ. ಅವರೇ ಬಾಯಿ ಮುಚ್ಕೊಂಡು ಅನಿವಾರ್ಯವಾಗಿ ತಗೊಂಡ್ರು, ಯಾಕಂದರೆ ಬಾಯ್ ಬಡ್ಕೊಳ್ಬೇಕಿತ್ತಿಲ್ಲ ಅಂದರೆ ಇನ್ಫ್ಲೇಷನ್ ಆಗಿ. ಸೊ ಭಾರತ ಎಲ್ಲರಿಗೂ ಅನುಕೂಲ ಮಾಡ್ತು, ನಮಗೂ ದೊಡ್ಡ ಲಾಭ ಆಯಿತು. ಈಗ ರೇಟ್ ನಮಗೆ ಕಾಸ್ಟ್ಲಿ ಆದರೆ ನಾವು ಯಾಕೆ ತೊಗೊಳ್ತೀವಿ? ಹಾಗಂತ ನಿಲ್ಲಿಸಿಲ್ಲ, ಅವ್ರ ಜೊತೆಗೂ ತಗೊಳ್ತಿದ್ದೀವಿ ಕಡಿಮೆ ಮಾಡಿಕೊಂಡು, ಸ್ವಲ್ಪ ಕಡಿಮೆ ಪ್ರಮಾಣ. ವೆನೆಜುವೆಲ್ಲಾ, ಇರಾಕು, ಇರಾನು, ಎಲ್ಲೆಲ್ಲಿಂದ ಎಷ್ಟೆಷ್ಟು ಬೇಕೋ ತೊಗೊಳ್ತಿದ್ದೀವಿ. ನಮಗೆ ಪಿಯೂಷ್ ಗೋಯಲ್ ಅವರು ಈ ಟ್ರೇಡ್ ಡೀಲ್ ಸಂಬಂಧಪಟ್ಟಂತೆ ಮಾತನಾಡುವಾಗ ಇದನ್ನು ಕ್ಲಿಯರ್ ಆಗಿ ಹೇಳಿದರು. ಅಮೆರಿಕ ಹೇಳುತ್ತಲ್ಲ, ರಷ್ಯಾದಿಂದ ಸಂಪೂರ್ಣ ಸ್ಟಾಪ್ ಮಾಡಿಬಿಡ್ತಾರೆ, ಅದನ್ನು ನಾವು ಟ್ರ್ಯಾಕು ಮಾಡ್ತಿರ್ತೀವಿ, ತಗೊಂಡ್ರೆ ಜಾಸ್ತಿ ಹಾಕ್ತೀವಿ ಅಂತ ತನ್ನ ಮುಖ ಉಳಿಸ್ಕೊಳ್ಳೋಕೆ. ಯಾಕಂದರೆ ಅವರಾಗೆ EU ಜೊತೆ ಮದರ್ ಆಫ್ ಆಲ್ ಡೀಲ್ಸ್ ಫೈನಲ್ ಆಗ್ತಿದ್ದಂಗೆ ಹುಡ್ಕೊಂಡು ಬಂದಿರೋದಲ್ವ ಭಾರತನ. ಸೊ ತನ್ನ ಮುಖ ಉಳಿಸ್ಕೊಳ್ಳೋಕೆ ರಷ್ಯಾದಿಂದ ಆಯಿಲ್ ಕಡಿಮೆ ಆಗುತ್ತೆ, ನಿಲ್ಲಿಸ್ತಾರೆ ಅನ್ನೋ ರೀತಿಯಲ್ಲಿ ಅನೌನ್ಸ್ ಮಾಡ್ಕೊಂಡ್ರ. ಈಗ ಭಾರತ ಮತ್ತೆ ತಗೊಳ್ತಿದೆ, ಜಾಸ್ತಿನೇ ಮಾಡ್ಕೊಂಡಿದೆ ಅಂತ ಹೇಳಿದ್ರೆ ಅವ್ರಿಗೆ ಟೈಟ್ ಸ್ಲ್ಯಾಪ್ ಆಗಲ್ವಾ? ಅದಕ್ಕೆ ನಾವೇ ಪರ್ಮಿಷನ್ ಕೊಟ್ಟಿದ್ದೀವಿ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ. ಭಾರತ ಕ್ಲಿಯರ್ ಕಟ್ ಆಗಿ ಹೇಳೇ ಬಿಟ್ಟಿದೆ. ಅದನ್ನು ಎಷ್ಟು ಸಲ ಅವ್ರಿಗೆ ಪದೇ ಬಾಲ್ ಟು ಬಾಲ್ ಕಮೆಂಟ್ರಿ ಕೊಟ್ಕೊಂಡೇ ಇರಬೇಕು ಅಮೆರಿಕಾಗ. ನಾವು ಅವ್ರು ಹೇಳಿದ್ದಕ್ಕೆಲ್ಲ ಉತ್ತರ ಕೊಟ್ಕೊಂಡು, ಟ್ಯಾರಿಫ್ ಹಾಕಿದಾಗೂ ಹಾಗೆ ಬಾಯಿಗೆ ಬಂದಂಗೆ ಮಾತಾಡಿದ್ರು, ನಾವು ಅದಕ್ಕೆ ಉತ್ತರ ಕೊಡಲಿಲ್ಲ. ಯಾಕೆ ಉತ್ತರ ಕೊಡ್ತಿಲ್ಲ ಮೋದಿ? ಇದಕ್ಕೆ ಕೊಡ್ಬೋದಲ್ಲ, ಸುಳ್ಳು ಅಂತ ಹೇಳ್ಬೋದಲ್ಲ, ಆಪರೇಷನ್ ಸಿಂಧೂರ ಸೀಸ್ ಫೈರ್ ನಾವೇ ಮಾಡಿದ್ದು ಹೇಳ್ಬೋದಲ್ಲ. ಹೇಳಿದ್ರು ಕಡೆಗೆ, ಪ್ರತಿದಿನ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಮುಖದ ಮೇಲೆ 20 ನಿಮಿಷದ ಕಾನ್ವರ್ಸೇಷನ್ನಲ್ಲಿ ಟ್ರಂಪ್ಗೆ ತಿರುಗಿಸ್ಕೊಟ್ಟಿದ್ದು ಗೊತ್ತಿದೆ, ಭಾರತದ ವಿದೇಶಾಂಗ ಇಲಾಖೆ ತಿರುಗಿಸ್ಕೊಟ್ಟಿದ್ದು ಗೊತ್ತಿದೆ.
ಟ್ರೇಡ್ ಡೀಲ್ ವಿಚಾರದಲ್ಲಿ ಪಿಯೂಷ್ ಗೋಯಲ್ ಅವರು ಕ್ಲಿಯರ್ ಕಟ್ ಆಗಿ ಅಗ್ರಿಕಲ್ಚರ್ ಹೊರಗಿಟ್ಟಿರೋದು ರಷ್ಯಾದ ಆಯಿಲು ಮತ್ತೊಂದು ಅಂತಲ್ಲ, ನಮಗೆ ಮಾರ್ಕೆಟ್ ಪ್ರೈಸ್ ಮೇಲೆ ನಾವು ತಗೊಳ್ತೀವಿ, ಎಲ್ಲಿಂದ ತಗೊಳ್ಬೇಕು ಅಲ್ಲಿಂದ ತಗೊಳ್ತೀವಿ, ನಾವು ಫ್ರೀ ಇದ್ದೀವಿ, ಯಾರು ನಮ್ಮನ್ನು ಕಟ್ ಹಾಕಿಲ್ಲ ಅನ್ನೋದನ್ನ ಹೇಳಿದ್ದಾಗಿದೆ, ಎಲ್ಲ ಮೊದಲೇ ಹೇಳಿದ್ದಾಗಿದೆ. ಇವರು ಹೊಸದಾಗಿ ಘೋಷಣೆ ಮಾಡಿಕೊಂಡ್ರೆ ಭಾರತ ಅದಕ್ಕೆ ಬಾಯ್ ಬಡ್ಕೊಳಕ್ಕಾಗತ್ತಾ? ಸೊ ಭಾರತ ಹಂಗಂತ ಅಮೆರಿಕ ಹೇಳಿದ್ದಕ್ಕೆಲ್ಲ ಸುಮ್ಮನೆ ಇರುತ್ತೆ ಅಂತಲ್ಲ, ಸಮಯ ನೋಡಿ ಹೊಡೆಯುತ್ತೆ ಭಾರತ. ನಮ್ಮ ಕೆಲಸ ಪಕ್ಕಾ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್, ಅದು ಬದುಕೋರ್ ಲಕ್ಷಣ. ನಾನು 2-3 ವಿಡಿಯೋದಲ್ಲಿ ಇದನ್ನು ನಿಮ್ಮ ಮುಂದೆ ಹೇಳಿದ್ದೀವಿ. ಇದು ಒಂದು ಮನೆ ನಡೆಸ್ದಂಗೆ, ಒಬ್ಬ ಯಜಮಾನ ಬೀದಿಲಿ ನಿಂತು ಜಗಳಾಡೋನು ಆ ಕ್ಷಣಕ್ಕೆ ಹೀರೋ ಅನಿಸ್ತಾನೆ, ಬಟ್ ಸಮಸ್ಯೆಯನ್ನು ನಿಭಾಯಿಸಿಕೊಂಡು ಗೆದ್ದು ನಿಂತ ಮೇಲೆ ಅವನು ನಿಜವಾದ ಹೀರೋ ಆಗ್ತಾನೆ ಅಲ್ವಾ? ಅದನ್ನು ಭಾರತ ಆಲ್ರೆಡಿ ಮಾಡಿ ತೋರಿಸಿದೆ, ಮಾಡ್ತಾ ಇದೆ. ಅದಕ್ಕೇ ಇಡೀ ಜಗತ್ತಲ್ಲಿ ಅತ್ಯಂತ ವೇಗವಾಗಿ ಬೆಳೀತಿರುವಂಥ ಆರ್ಥಿಕತೆ ನಮ್ಮದಾಗಿದೆ. ಸೊ ಈಗ ನೋಡಿ, ಈಗ ಅಮೆರಿಕ ಹೇಳಿದ್ದನ್ನೆಲ್ಲ ಭಾರತ ಕೇಳ್ಕೊಂಡು ಬಂದಿದೆಯಾ ಇಲ್ವಾ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್. 2022ರಲ್ಲಿ ಡೋಂಟ್ ಬೈ, ರಷ್ಯಾದಿಂದ ಆಯಿಲ್ ತಗೊಳ್ಬೇಡಿ ಅಂದರು. 23ರಲ್ಲಿ ಸ್ವಲ್ಪ ಓಕೆ ಅನ್ನೋ ಥರ ಇದ್ದರು. 24ರಲ್ಲಿ ತಗೊಳ್ಳಿ ನೀವು ಅಂತ ಹೇಳಿದ್ರು. 25ರಲ್ಲಿ ಮತ್ತೆ ತಗೊಳ್ಬೇಡಿ ಅಂದರು. 26ರಲ್ಲಿ ಈಗ ತಗೊಳ್ಳಿ ಅಂತಿದ್ದಾರೆ ಮತ್ತೆ. ಅಂದರೆ ಇಡೀ ಜಗತ್ತಲ್ಲಿ ಏನೋ ಸಮಸ್ಯೆ ಆಗುತ್ತೆ ಅಂದಾಗ ತಗೊಳ್ಳಿ ಅಂತಾರೆ, ಅವ್ರ ಮೀಸೆ ಮಣ್ಣಾಗುತ್ತೆ ಅಂದಾಗ ತಗೊಳ್ಬೇಡಿ ಅಂತಾರೆ. ಹಾಗಾದ್ರೆ ನಾವು ತಗೊಳ್ಳೋದು ಅವ್ರು ಹೇಳಿದಾಗ ನಿಲ್ಲಿಸಿ ಮತ್ತೆ ತಗೊಳ್ಳಿ ಅಂದಾಗ ತಗೊಂಡು ಹಂಗೆ ಮಾಡ್ತಿದ್ದೀವಾ? ನಿರಂತರವಾಗಿ ಏರ್ತಾ ಇದೆ. ನಾವು ಕ್ರೂಡ್ ಆಯಿಲ್ ರಷ್ಯಾದಿಂದ ಬೈ ಮಾಡೋದ್ರಲ್ಲಿ ನಂಬರ್ 1 ಸ್ಥಾನದಲ್ಲೇ ಇದ್ದೀವಿ. ಚೀನಾ ಬಿಟ್ಟರೆ ಇಂಡಿಯಾ ಅಲ್ಲೇ ಹೆಚ್ಚು ಕಡಿಮೆ ಆಗ್ತಿದೆ, ಬಿಟ್ಟರೆ ಬೇರೆಯವರು ಬಂದಿಲ್ಲ ಆ ಜಾಗಕ್ಕೆ. 2022ರಲ್ಲಿ 0.2% ಟೋಟಲ್ ಇಂಪೋರ್ಟ್ ಇದ್ದಿದ್ದು ರಷ್ಯಾದಿಂದ ಎನರ್ಜಿ. ಅದು ಎಷ್ಟಾಗಿದೆ ಈಗ ಕಳೆದ 4 ವರ್ಷಗಳಲ್ಲಿ? 2026ರಲ್ಲಿ 1.04 ಮಿಲಿಯನ್ ಬ್ಯಾರಲ್ ಪರ್ ಡೇ ಈಗ ತಗೊಳ್ತಿರೋದು. ಸೊ ಭಾರತ ನಿರಂತರವಾಗಿ ತನಗೆ ಏನು ಬೇಕೋ ಅದನ್ನು ಮಾಡ್ತಿದೆ. ಅಮೆರಿಕನೂ ಅಷ್ಟೇ, ತನಗೇನು ಬೇಕೋ ಅದನ್ನು ಬಾಯಿಗೆ ಬಂದಂಗೆ ಮಾತಾಡ್ತಿದೆ. ಅದು ನಮಗೇನು ವ್ಯತ್ಯಾಸ ಮಾಡ್ತಿಲ್ಲ. ನಮ್ಮ ಕೆಲಸ ಕಾರ್ಯ ನಿರ್ವಿಘ್ನವಾಗಿ ಸಾಗ್ತಾ ಇದೆ. ಮತ್ತೊಬ್ಬರ ಕಮೆಂಟ್ರಿಗೆಲ್ಲ ರಿಪ್ಲೈ ಮಾಡ್ಕೊಂಡು ಕೂತ್ಕೊಳ್ಳೋದು ಅದು ನಮಗೆ ಡ್ಯಾಮೇಜ್ ಅಲ್ವಾ? ಅದು ನಂಬರ್ 1 ರಾಷ್ಟ್ರ, ಏನೇ ಆಗಲಿ ಅಮೆರಿಕ ನಂಬರ್ 1 ರಾಷ್ಟ್ರ. ಅವ್ರನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಬಿಟ್ಟು ಬಿಡ್ತೀವಿ ನಾವು ಅವ್ರನ್ನ ಅಂತಲ್ಲ, ಹೆಂಗೆ ಮಾಡಬೇಕೋ ಹಂಗೆ ಮಾಡ್ತಾರೆ ಅಷ್ಟೇ. ಸಿಂಪಲ್, ಅರ್ಥ ಮಾಡ್ಕೊಳ್ಬೇಕಾಗಿರೋದು ಈ ವಿಚಾರವನ್ನು. ಒಂದು ಕಡೆ ಮೋದಿ ಸರೆಂಡರ್ ಅಂತ ಬಾಯ್ ಬಡ್ಕೊಳ್ತಿರೋದು, ಮತ್ತೊಂದು ಕಡೆ ಭಾರತದಲ್ಲಿ ಆಯಿಲ್ ಸ್ಕೇರ್ಸಿಟಿ ಆಗ್ಬಿಡುತ್ತಾ ಅನ್ನೋ ರೀತಿಯಲ್ಲಿ ಸುಳ್ಳು ಸುದ್ದಿಯನ್ನು ಹಬ್ಬತಾ ಇರೋದು. ಅಸಲಿಯತ್ತೇನು? 250+ ಮಿಲಿಯನ್ ಬ್ಯಾರಲ್ಸ್ ಆಫ್ ಕ್ರೂಡ್ ಅಂತೆ ಫ್ಯೂಯಲ್ ಎಲ್ಲ ಸ್ಟಾಕ್ ಇದೆ ನಮ್ಮ ಹತ್ರ. 7-8 ವಾರ ಅಂದರೆ ಆಲ್ಮೋಸ್ಟ್ 1.5 ತಿಂಗಳು ನಾವು ಏನು ತಲೆನೇ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಎಲ್ಲ ಸ್ಟೋರೇಜು, ಟ್ಯಾಂಕ್ಸು, ಪೈಪ್ಲೈನ್ಸು, ವೆಸಲ್ಸು ಎಲ್ಲ ನೋಡಿದಾಗ ನಮ್ಗೆ ಇನ್ನು 8 ವೀಕ್ ಅಂತೂ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ ಅಂತಲೇ ಹೇಳ್ತಾ ಇರೋದು. ಮತ್ತು ರಿಫೈನರಿ ಕೆಪಾಸಿಟಿ ಕೂಡ ನಮ್ಗೆ ತುಂಬ ಚೆನ್ನಾಗಿದೆ, ಹೈಯರ್ ದ್ಯಾನ್ ಡೊಮೆಸ್ಟಿಕ್ ಕನ್ಸಂಪ್ಷನ್. ಹಾಗಾಗಿ ಆರಾಮಾಗಿ ನಾವು ಮ್ಯಾನೇಜ್ ಮಾಡೋ ಪರಿಸ್ಥಿತಿಯಲ್ಲಿದ್ದೀವಿ. ಈಗ ರಷ್ಯಾದಿಂದ ನಾವು ತರಿಸ್ಕೊಳ್ತಿದ್ದೀವಿ. ಹಾರ್ಮೋಸ್ ಕೂಡ ಭಾರತಕ್ಕೇನು ಅಡ್ಡಿ ಮಾಡಲ್ಲ ಅಂತ ಇರಾನ್ ಹೇಳಿದೆ, ಎಲ್ಲ ಈಸ್ ಡೌನ್ ಆಗ್ತಿದೆ. ಸೊ ಭಾರತದಲ್ಲಿ ಏನೋ ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ, ಮೋದಿ ಎಡವಟ್ಟು ಮಾಡಿಬಿಟ್ಟಿದ್ದಾರೆ ಅಥವಾ ಅಮೆರಿಕದ ಕಾಲು ಹಿಡಿದಿದ್ದಾರೆ, ಇಂಥದ್ದೆಲ್ಲ ನರೇಟಿವ್ ಬಿಲ್ಡ್ ಮಾಡ್ತಿರೋರಿಗೆ ಅಂಕಿಅಂಶ ಅನ್ನೋದೊಂದು ಕಾಣಿಸಲ್ವಾ? ಯಾರಾದರೂ ಈ ಕಾಂಗ್ರೆಸ್ನವ್ರು ಅಟ್ಯಾಕ್ ಮಾಡ್ತಿದ್ದಾರೆ, DMK ಅವರು ಅಟ್ಯಾಕ್ ಮಾಡ್ತಿದ್ದಾರೆ. ರಷ್ಯಾದಿಂದ ಆಯಿಲ್ ತಗೊಳ್ಳೋದನ್ನು ಭಾರತ ನಿಲ್ಲಿಸಿತ್ತಾ ಇಲ್ವಾ? ಸಿಂಪಲ್ ಫ್ಯಾಕ್ಟ್ ಚೆಕ್ ಮಾಡಿಕೊಟ್ರೆ ಸಾಕಪ್ಪ. ಫೆಬ್ರವರಿ ಇಡೀ ತಿಂಗಳು ಭಾರತ ಪರ್ ಡೇ ಎಷ್ಟೆಷ್ಟು ಬ್ಯಾರಲ್, ಮಿಲಿಯನ್ ಗಟ್ಟಲೆ ಬ್ಯಾರಲ್ ತಗೊಂಡ್ಮೇಲೆ ಹೊಸದಾಗಿ ಪರ್ಮಿಷನ್ ತಗೊಳಕ್ಕಾಗತ್ತಾ? ಹರಿಯೋ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಅನ್ನಂಗೆ ಆಯ್ತಿದ್ದು ಅಮೆರಿಕದ ಸುಳ್ಳು ಈಗ ಬಯಲಾಗಿದೆ ಅವ್ರ ಕಡೆಯವರಿಂದಾನೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.